ಈಗಿನ ದಿನಗಳಲ್ಲಿ 40-50 ವರ್ಷಗಳು ಬದುಕುವುದೇ ಕಷ್ಟವಾಗಿದೆ. ಆದ್ರೆ ಈ ಜನರೇಷನ್ ಅಲ್ಲಿ ಒಂದು ಪ್ರದೇಶದಲ್ಲಿ ಮಾತ್ರ ಸರಾಸರಿ 120 ವರ್ಷಗಳು ಬದುಕುತ್ತಿದ್ದಾರೆ. ಹೌದು, ಅವರು ಕನಿಷ್ಠ ಬಿಪಿ, ಶುಗರ್, ಕ್ಯಾನ್ಸರ್ ನಂತ ಹೆಸರುಗಳನ್ನ ಕೇಳಿಲ್ಲ ಎಂದ್ರೆ ನಂಬ್ತೀರಾ? 60 ವರ್ಷ ವಯಸ್ಸಲ್ಲಿ ಕೂಡ ಅವರು ಮಕ್ಕಳನ್ನ ಹೇರ್ತಿದ್ದಾರೆ. ಆದ್ರೆ ಅದರ ಹಿಂದಿರುವ ರಹಸ್ಯ ಏನು? ಇಲ್ಲಿ 80 ವರ್ಷ ಮುದುಕರು ಯುವಕರಂತೆ ಕಾಣಲು ಕಾರಣ ಏನು? ಆ ಪ್ರದೇಶ ಯಾವುದು, ಅದು ಎಲ್ಲಿದೆ ಎಂಬ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೇನೆ ನಿಮಗೆ ತಿಳಿದವರಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ 90 ಅಥವಾ 100 ವರ್ಷಕ್ಕಿಂತ ಮೇಲ್ಪಟ್ಟು ಬದುಕಿದವರು ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಸಾಮಾನ್ಯ ಪ್ರಪಂಚದಲ್ಲಿ ಬದುಕುತ್ತಿರುವ ಮನುಷ್ಯರಿಗಿಂತ ಹೆಚ್ಚು ಕಾಲ ಬದುಕುವ ಅತಿ ಕಡಿಮೆ ಪ್ರದೇಶಗಳು ಪ್ರಪಂಚದಲ್ಲಿ ಬಹಳ ಇವೆ. ಅಂತ ಪ್ರದೇಶಗಳನ್ನ ಬ್ಲೂ ಝೋನ್ಸ್ ಎಂದು ಕರೀತಾರೆ. ಇದರ ಜೊತೆಗೆ ಈ ಪ್ರದೇಶದಲ್ಲಿ ನಿವಾಸಿಸಿರುವ ಜನರ ಜೀವನ ಶೈಲಿ ಬಹಳ ವಿಭಿನ್ನವಾಗಿರುತ್ತದೆ. ಇಲ್ಲಿನ ಜನರು ಪ್ರಕೃತಿಗೆ ಹತ್ತಿರವಾಗಿ ಬದುಕುತ್ತಾರೆ. ಪ್ರಕೃತಿ ನೀಡಿದ ಆಹಾರವನ್ನ ತಿನ್ನುತ್ತಾ ಬಹಳ ಶಾರೀರಿಕ ಶ್ರಮ ಮಾಡ್ತಾರೆ. ಇಲ್ಲಿನ ಜನರಿಗೆ ಕ್ಯಾನ್ಸರ್ ಎಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿನ ಜನರಿಗೆ ಇಂಥ ತೀವ್ರ ರೋಗಗಳು ಎಂದೂ ಬಂದಿಲ್ಲ. ಇಷ್ಟಕ್ಕೂ ಆ ಜನರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಅವರು ಗಿಲ್ಗಿಟ್ ಬಾಲ್ಟಿಸ್ತಾನ್ಗೆ ಸೇರಿದ ಹುಂಜಾ ವ್ಯಾಲಿ ನಿವಾಸಿಗಳು. ಇದು ಒಂದು ಕಾಲದಲ್ಲಿ ನಮ್ಮ ಭಾರತದಲ್ಲಿತ್ತು. ನಂತರ ಪಾಕಿಸ್ತಾನ ವಿಭಜನೆಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಂದು ಚಿಕ್ಕ ಪ್ರದೇಶವಾಗುತ್ತೆ. ಅಲ್ಲಿ ಬಹಳ ಕಡಿಮೆ ಗ್ರಾಮಗಳಿವೆ. ಈ ಹುಂಜಾ ಜನರ ವಿಶೇಷತೆ ದೀರ್ಘಕಾಲ ಬದುಕುವುದು. ಪ್ರಪಂಚದಲ್ಲಿ ಹೆಚ್ಚು ಕಾಲ ಬದುಕುವ ಜನರ ಪಟ್ಟಿ ನೋಡಿದಾಗ ಈ ಹುಂಜಾ ಜನರ ಸ್ಥಾನ ಅದರಲ್ಲಿ ಟಾಪ್ ಅಲ್ಲಿರುತ್ತೆ. ಋಷಿ ಆಹಾರ ಎಂಬ ಒಂದು ವಿಧಾನವನ್ನ ಅವರು ಪಾಲಿಸ್ತಾರೆ. ಈ ಪ್ರದೇಶ ಒಂದು ಕಾಲದಲ್ಲಿ ಭಾರತದಲ್ಲಿದ್ದರಿಂದ ಆ ಪ್ರದೇಶದ ಜನರು ಅದನ್ನ ಅಳವಡಿಸಿಕೊಂಡಿದ್ದಾರೆ. ಈ ಹುಂಜಾ ಜನರ ಡೈಟರಿ ಸಿಸ್ಟಮ್ ಬಹಳ ಉತ್ತಮವಾದದ್ದು ಎಂದು ವಿಶ್ವಮಟ್ಟದ ಸಂಶೋಧಕರು, ವಿಜ್ಞಾನಿಗಳು ಹೇಳ್ತಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಬಹಳ ವಿಶೇಷಗಳು ಮರೆಯಾಗಿವೆ. ಆದ್ರೆ ಅವುಗಳ ಬಗ್ಗೆ ಪ್ರಪಂಚಕ್ಕೆ ಬಹಳ ಕಡಿಮೆ ತಿಳಿದಿದೆ. ಅಂತ ಒಂದು ರಹಸ್ಯಮಯ ವಿಷಯವೇ ಈ ಹುಂಜಾ ವ್ಯಾಲಿ. ಕೆಲವರು ಇದನ್ನ ಭೂಲೋಕದ ಸ್ವರ್ಗ ಎಂದು ಕರೀತಾರೆ. ಯಾಕಂದ್ರೆ ಇಲ್ಲಿನ ಮಹಿಳೆಯರು ಪ್ರಪಂಚದಲ್ಲೇ ಅತ್ಯಂತ ಸುಂದರ ಮಹಿಳೆಯರೆಂದು ಹೇಳಬಹುದು. ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿನ ಮಹಿಳೆಯರು 80 ವರ್ಷ ವಯಸ್ಸಲ್ಲೂ ಯೌವನವಾಗಿ ಕಾಣ್ತಾರೆ. ಇಲ್ಲಿ 60 ವರ್ಷ ವಯಸ್ಸಲ್ಲೂ ಮಕ್ಕಳನ್ನ ಹೆರ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವರು ಎಷ್ಟು ಆರೋಗ್ಯವಾಗಿರ್ತಾರೆ ಎಂದು. ಹುಂಜಾ ವ್ಯಾಲಿ ನಮ್ಮ ದೇಶದ ರಾಜಧಾನಿ ಡೆಲ್ಲಿಯಿಂದ ಸುಮಾರು 800 ಕಿಲೋಮೀಟರ್ ದೂರದಲ್ಲಿದೆ. ವಿಶ್ವದಲ್ಲಿ ತಪ್ಪದೆ ನೋಡಬೇಕಾದ ಸುಂದರ ಸ್ಥಳಗಳ ಪಟ್ಟಿಯಲ್ಲಿ ಈ ಪ್ರದೇಶ ಕೂಡ ಒಂದು ಎಂದು ಪ್ರಸಿದ್ಧ ಅಂತಾರಾಷ್ಟ್ರೀಯ ಮ್ಯಾಗಝಿನ್ ಫೋರ್ಬ್ಸ್ 2019ರಲ್ಲಿ ಹೇಳಿದೆ. ಇಲ್ಲಿನ ಜನರು 120 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕುತ್ತಾರೆ. 1862ರಲ್ಲಿ ಹುಟ್ಟಿದವಳು ಎಂಬ ಕಾರಣಕ್ಕೆ ಒಬ್ಬ ಮಹಿಳೆಗೆ ವೀಸಾ ನೀಡಲು ಬ್ರಿಟನ್ ಸರ್ಕಾರ ನಿರಾಕರಿಸಿದ್ರಿಂದ 1984ರಲ್ಲಿ ಈ ಪ್ರದೇಶದ ಬಗ್ಗೆ ಪ್ರಪಂಚಕ್ಕೆ ತಿಳಿಯುತ್ತೆ. ವಯಸ್ಸು ಹೆಚ್ಚಾದರೂ ಕಡಿಮೆಯಾಗದ ಸೌಂದರ್ಯಕ್ಕೆ, ವೃದ್ಧಾಪ್ಯ ಬಂದರೂ ಕಡಿಮೆಯಾಗದ ಉತ್ಸಾಹಕ್ಕೆ ಸಂಕೇತವಾಗಿ ನಿಲ್ತಿದ್ದಾರೆ ಈ ಹುಂಜಾ ಜನರು. ಈ ಹುಂಜಾಗೆ ಸೇರಿದ ಮಹಿಳೆಯರು ಪ್ರಪಂಚದಲ್ಲೇ ಅತ್ಯಂತ ಸುಂದರ ಅಪ್ಸರೆಯರು ಮತ್ತೆ ಹೆಚ್ಚು ಕಾಲ ಬದುಕುವವರು ಎಂದು ಹೆಸರು ಪಡೆದಿದ್ದಾರೆ. ನಾವು ಪ್ರತಿದಿನ ಕಷ್ಟಪಟ್ಟು ದುಡಿಯೋದು ಯಾಕೆ? ಊಟ ಮತ್ತೆ ಬಟ್ಟೆಗೋಸ್ಕರ ಅಲ್ವಾ? ಆದ್ರೆ ಹಣದ ಮೋಜಿನಲ್ಲಿ ಬಿದ್ದು ಬಹಳ ಜನರು ತಮ್ಮ ಆಹಾರ ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ತಾರೆ. ಹೋಟೆಲ್ಗಳಲ್ಲಿ ಸಿಗೋ ಫುಡ್ ಎಷ್ಟು ಕಲ್ತಿಯಾಗಿರುತ್ತೆ ಎಂದು ಎಲ್ರಿಗೂ ತಿಳಿದಿದ್ದರೂ ಆ ಕಸ ತಿನ್ನುವುದೇ ದೊಡ್ಡ ಸ್ಟೇಟಸ್ ಎಂದು ಭಾವಿಸ್ತಾರೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶಗಳಲ್ಲಿ ನಿವಾಸವಿರುವ ಈ ಹುಂಜಾ ಜನರನ್ನ ಬುರ್ಷೋ ಪೀಪಲ್ ಅಂತಾನೂ ಕರೀತಾರೆ. ವಯಸ್ಸು ಹೆಚ್ಚಾದಂತೆ ಯೌವನವನ್ನ, ಚುರುಕುತನವನ್ನ ಹೆಚ್ಚಿಸಿಕೊಳ್ಳುವ ಅವರ ಜೀವನ ಶೈಲಿ ಅವರ ಸೌಂದರ್ಯಕ್ಕೆ, ಆರೋಗ್ಯಕ್ಕೆ ಪ್ರಧಾನ ಕಾರಣ ಎಂದು ಹೇಳಬಹುದು. ಅವರ ಆಹಾರ ಕ್ರಮದಲ್ಲಿ ಅವರು ಕರಿದ ಮತ್ತೆ ಪ್ರಾಸೆಸ್ ಮಾಡಿದವುಗಳನ್ನ ಮುಟ್ಟೋದಿಲ್ಲ. ಹೆಚ್ಚಾಗಿ ಹಣ್ಣುಗಳು, ಹಸಿ ತರಕಾರಿಗಳನ್ನ ಸೇವಿಸಲು ಇಷ್ಟಪಡ್ತಾರೆ. ಅದು ಕೂಡ ತಾವೇ ಸಹಜ ಸಿದ್ಧವಾಗಿ ಬೆಳೆಸಿಕೊಂಡು ತಿಂತಾರೆ. ಮುಖ್ಯವಾಗಿ ಹಾಲು, ಮೊಸರು, ಬಾರ್ಲಿ, ಸಣ್ಣ ಧಾನ್ಯಗಳು, ಗೋಧಿ, ಮೊಳಕೆಯೊಡೆದ ಧಾನ್ಯಗಳು ಇಲ್ಲಿನ ಜನರ ಪ್ರಧಾನ ಆಹಾರ. ಹಾಗೇನೆ ಹಿಮಾಲಯಗಳಿಂದ ಹರಿಯುವ ಸ್ವಚ್ಛ ನೀರನ್ನ ಕುಡಿಯೋದ್ರಿಂದ ಅವರಿಗೆ ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ಹುಂಜಾ ಜನರು ಪ್ರತಿದಿನ ತಮ್ಮ ಆಹಾರವನ್ನ ಟೈಮ್ ಟು ಟೈಮ್ ತೆಗೆದುಕೊಳ್ತಾರೆ. ಆದ್ರೆ ದಿನದಲ್ಲಿ 2 ಹೊತ್ತು ಮಾತ್ರ ಊಟ ಮಾಡ್ತಾರೆ. ಮುಂಜಾನೆ ಊಟ ಮಾಡಿದ ಮೇಲೆ ನಂತರ ರಾತ್ರಿಗೆ ಊಟ ಮಾಡ್ತಾರೆ. ಆದ್ರೆ ವರ್ಷದಲ್ಲಿ 2-3 ತಿಂಗಳು ನಿರಾಹಾರ ಉಪವಾಸ ದೀಕ್ಷೆಗಳನ್ನ ಮಾಡ್ತಾರೆ. ಇದನ್ನ ಅವರು ಒಂದು ಆಚಾರವಾಗಿ ಪಾಲಿಸ್ತಾರೆ. ಈ ಸಮಯದಲ್ಲಿ ನೇರಳೆ ಹಣ್ಣಿಂದ ತಯಾರಿಸಿದ ಜ್ಯೂಸ್ ಕುಡಿತಾರೆ. ಇದನ್ನ ಬಿಟ್ರೆ ಇತರ ಪದಾರ್ಥಗಳನ್ನ ತೆಗೆದುಕೊಳ್ಳೋದಿಲ್ಲ. ಇದು ಕೂಡ ಅವರ ಆರೋಗ್ಯ ರಹಸ್ಯಗಳಲ್ಲಿ ಒಂದು ಅಂತಾನೆ ಹೇಳ್ಬೇಕು. ನೇರಳೆ ಹಣ್ಣಿಗೆ ಕ್ಯಾನ್ಸರ್ ಜೊತೆ ಹೋರಾಡುವ ಶಕ್ತಿ ಇದೆ. ಇಲ್ಲಿನ ಜನರು ಚಿಕ್ಕಂದಿನಿಂದಾನೇ ಉಪವಾಸ ಮತ್ತೆ ಈ ಹಣ್ಣಿನ ರಸವನ್ನ ತೆಗೆದುಕೊಳ್ಳಲು ಆರಂಭಿಸ್ತಾರೆ. ಹಾಗಾಗಿ ಹುಂಜಾ ಜನರು ದೊಡ್ಡವರಾದ್ರೂ ಬಹಳ ಚುರುಕಾಗಿರುವುದಲ್ಲದೆ ಯಾವುದೇ ರೋಗಗಳಿಗೆ ತುತ್ತಾಗದೆ ಸರಾಸರಿ 120 ವರ್ಷಗಳು ಸಂತೋಷದಿಂದ ಮತ್ತೆ ಆರೋಗ್ಯದಿಂದ ಬದುಕುತ್ತಾರೆ.
ವಯಸ್ಸು ಹೆಚ್ಚಾದಂತೆ ಚರ್ಮದ ಮೇಲೆ, ಮುಖದ ಮೇಲೆ ಗೆರೆಗಳು, ವೃದ್ಧಾಪ್ಯದ ಛಾಯೆಗಳು ಕಾಣುವುದು ಸಹಜ. ಆದ್ರೆ ಹುಂಜಾ ಜನರು 60 ವರ್ಷಗಳಾದ್ರೂ ಯೌವನವಾಗೇ ಕಾಣ್ತಾರೆ. ಇದಕ್ಕೆ ಅವರು ತೆಗೆದುಕೊಳ್ಳುವ ಆಹಾರದ ಜೊತೆಗೆ ಕುಡಿಯುವ ಸೂಪ್ಗಳು, ಸಹಜ ಡ್ರಿಂಕ್ಸ್ ಕೂಡ ಒಂದು ಕಾರಣ ಅಂತ ಹೇಳ್ಬೇಕು. ಅದರಲ್ಲಿ ಒಂದು ಸಾಲ್ಟಿ ಟೀ. ತುಮರು ಎಂಬ ಮೂಲಿಕೆಯಿಂದ ತಯಾರಿಸಿದ ಟೀ ಕುಡಿಯೋದ್ರಿಂದ ನವಯೌವನವಾಗಿ ಮಿನುಗುತ್ತಾರೆ ಆ ಜನರು. ತುಮರು ಎಂಬ ಮೂಲಿಕೆಯಲ್ಲಿ ಆಂಟಿ ಏಜಿಂಗ್ ಗುಣಗಳು ಹೇರಳವಾಗಿರುವುದೇ ಇದಕ್ಕೆ ಕಾರಣ. ಇನ್ನು ಅಲ್ಲಿನ ಪ್ರದೇಶಗಳೆಲ್ಲ ಸಾಮಾನ್ಯವಾಗಿ ಹಿಮದಿಂದ ತುಂಬಿರುತ್ತವೆ. ಅಂತಹ ಕೊರೆಯೋ ಚಳಿಯಲ್ಲಿ ತಣ್ಣನೆಯ ನೀರಲ್ಲಿ ಸ್ನಾನ ಮಾಡುವುದು ಹುಂಜಾ ಜನರಿಗೆ ಒಂದು ರೂಢಿ. ಈ ತಣ್ಣೀರಿನ ಸ್ನಾನವೇ ಅವರ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸುತ್ತದೆ ಎಂದು ಹೇಳ್ತಿದ್ದಾರೆ. ಅಲ್ಲಿನ ಜನರ ಮೇಲೆ ನಡೆಸಿದ ಕೆಲವು ಸಂಶೋಧನೆಗಳಲ್ಲಿ ಗೊತ್ತಾಗಿದ್ದು ಏನೆಂದ್ರೆ, ಸಾಮಾನ್ಯವಾಗಿ ಮಹಿಳೆಯರಲ್ಲಿ ವಯಸ್ಸು ಹೆಚ್ಚಾದಂತೆ ಮುಟ್ಟುವ ಅವಕಾಶಗಳು ಕ್ರಮೇಣ ಕಡಿಮೆಯಾಗುತ್ತಿರುತ್ತವೆ. ಅವರಲ್ಲಿ ಅಂಡಗಳ ಸಂಗ್ರಹ ಕ್ರಮೇಣ ಕಡಿಮೆಯಾಗುವುದೇ ಇದಕ್ಕೆ ಕಾರಣ. ಇಷ್ಟೇ ಅಲ್ಲ, 40ಕ್ಕೆ ಬರುವ ಮೊದಲೇ ಕೆಲವರು ಮೊನೋಪಾಸ್ ಹಂತಕ್ಕೆ ಪ್ರವೇಶಿಸ್ತಾರೆ. ನಮ್ಮವರ ಪರಿಸ್ಥಿತಿ ಹೀಗಿದ್ರೆ ಹುಂಜಾ ಸ್ತ್ರೀಯರಲ್ಲಿ ಮಾತ್ರ 60 ವರ್ಷ ದಾಟಿದ್ರು ಅವರು ಮಕ್ಕಳನ್ನ ಹೇರುವುದಕ್ಕೆ ರೆಡಿ ಆಗಿರ್ತಾರೆ. ಆರೋಗ್ಯಕರ ಸಂತಾನಕ್ಕೆ ಜನ್ಮ ನೀಡ್ತಾರೆ. ಇದಕ್ಕೆ ಅವರು ಪಾಲಿಸುವ ಆರೋಗ್ಯಕರ ಜೀವನ ಶೈಲಿಯೇ ಪ್ರಧಾನ ಕಾರಣ ಎಂದು ಹೇಳಬಹುದು. ಇಷ್ಟೇ ಅಲ್ಲ, ಲೇಟ್ ವಯಸ್ಸಲ್ಲಿ ಲೈಂಗಿಕ ಜೀವನ ಆಸ್ವಾದಿಸುವವರು ನಮ್ಮಲ್ಲಿ ಬಹಳ ಕಡಿಮೆ. ಆದ್ರೆ ಹುಂಜಾ ಜನರು ಮಾತ್ರ ವಯಸ್ಸು ಹೆಚ್ಚಾದ್ರೂ ಶೃಂಗಾರ ಜೀವನಕ್ಕೆ ಪ್ರಾಧಾನ್ಯತೆ ನೀಡ್ತಾ ಯಾವಾಗ್ಲೂ ಸಂತೋಷವಾಗಿರ್ತಾರೆ. ಇಷ್ಟು ಸಂತೋಷವಾಗಿರುವ ಜನರು ಕೆಲ ವರ್ಷಗಳ ಹಿಂದೆ ಒಂದು ಘಟನೆಯಿಂದ ಆರೋಗ್ಯ ಸಮಸ್ಯೆಗಳಿಂದ ತೊಂದರೆ ಪಟ್ಟರು. ನಂತರ ತಮ್ಮ ತಪ್ಪು ತಿಳಿದುಕೊಂಡು ಅವರ ಜೀವನ ವಿಧಾನದಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ಪೂರ್ವ ಪದ್ಧತಿಗಳನ್ನ ಆಚರಿಸಿ ಎಂದಿನಂತೆ ಹೆಲ್ದಿಯಾಗಿ ಬದುಕಿದರು. ಆದ್ರೆ ಆ ಘಟನೆ ಏನೆಂದ್ರೆ, ಕೆಲ ವರ್ಷಗಳ ಹಿಂದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕೆಲವು ಪ್ರಾಜೆಕ್ಟ್ಗಳು ಟೇಕ್ ಆಫ್ ಆಗಿದ್ದವು. ಇರಿಗೇಷನ್ ಪ್ರಾಜೆಕ್ಟ್ಗಳು, ಡ್ಯಾಮ್ಗಳು ಮುಂತಾದವುಗಳನ್ನ ಕಟ್ಟಲು ಆರಂಭಿಸಿದರು. ಇದರಿಂದ ಹುಂಜಾ ಪ್ರದೇಶದ ಜನರನ್ನ ಕೆಲಸಕ್ಕೆ ಇಟ್ಟುಕೊಂಡರು. ಅವರಿಗೆ ಪ್ರತಿದಿನ ಆಹಾರ ತೆಗೆದುಕೊಂಡು ಹೋಗಲು ಸಾಧ್ಯವಾಗದೇ ಇದ್ದರಿಂದ ಆ ಪ್ರಾಜೆಕ್ಟ್ಗೆ ಸೇರಿದ ಚೀನಾ ಮತ್ತೆ ಪಾಕಿಸ್ತಾನದವರು ಇಡುವ ಆಹಾರ ತಿನ್ನಲು ಆರಂಭಿಸಿದರು. ನಮಗೆ ಗೊತ್ತೇ ಇದೆ ಚೀನಾ, ಪಾಕಿಸ್ತಾನದವರು ಯಾವ ಫುಡ್ ತಿಂತಾರೆ ಎಂದು. ಅವರಿಗೆ ಬೀಫ್, ನೂಡಲ್ಸ್, ಮಸಾಲೆ ಆಹಾರಗಳನ್ನ ಇಡುತ್ತಿದ್ದರು. ಅದು ಕೂಡ ಪ್ಯಾಕಿಂಗ್ ಮಾಡಿ ಪ್ರೋಸೆಸ್ ಮಾಡಿದ ಆಹಾರ. ಹುಂಜಾ ಜನರಿಗೆ ಹಾರ್ಟ್ ಪ್ರಾಬ್ಲಮ್ಸ್, ಡಯಾಬಿಟಿಸ್, ಬಿಪಿ ಮುಂತಾದವು ಬರುತ್ತಿರಲಿಲ್ಲ. ಅವರು ಇರುವ ಪ್ರದೇಶದಲ್ಲಿ ಒಂದು ಆಸ್ಪತ್ರೆಯೂ ಇರೋದಿಲ್ಲ. ಹೀಗೆ ಆರೋಗ್ಯವಾಗಿ ಬದುಕಿದ್ದವರು ಇರಿಗೇಷನ್ ಪ್ರಾಜೆಕ್ಟ್ಗೆ ಹೋಗಿ ಅಲ್ಲಿ ಪಾಕಿಸ್ತಾನ ಸರ್ಕಾರ ಇಟ್ಟ ಆಹಾರ ತಿನ್ನಲು ಆರಂಭಿಸಿದ 5 ವರ್ಷಗಳಲ್ಲಿ ಅವರ ಆರೋಗ್ಯ ಕುಸಿಯುತ್ತೆ. ಗಾಲ್ ಬ್ಲಾಡರ್ ಸಮಸ್ಯೆಗಳು, ಹಾರ್ಟ್ ಪ್ರಾಬ್ಲಮ್ಸ್, ಕೆಲವರಿಗೆ ಬಿಪಿ ಹೆಚ್ಚಾಗುವುದು, ಹೀಗೆ ಇಂತಹ ರೋಗಗಳನ್ನ ಅವರು ನೋಡಲು ಆರಂಭಿಸಿದರು. ಇದರಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಅವರನ್ನ ಪರಿಶೀಲಿಸಿ ಅವರ ಆಹಾರ ಅಭ್ಯಾಸ ಬದಲಾದದರಿಂದ ಅವರಿಗೆ ರೋಗಗಳು ಬರುತ್ತಿವೆ ಎಂದು ತಿಳಿಸಿದ್ರು. ಹುಂಜಾ ವ್ಯಾಲಿ ಜನರಂತೆಯೇ ಕೆನಡಾದಲ್ಲಿರುವ ಎಸ್ಕಿಮೋಸ್ ಜನರು ಸಹ ಬಹಳ ಆರೋಗ್ಯವಾಗಿರ್ತಾರೆ. ಇವರು ಪ್ರಕೃತಿ ಜೀವನಕ್ಕೆ ಹತ್ತಿರವಾಗಿ ಬದುಕುತ್ತಾರೆ. ಇವರ ಡೈಟ್ ಕೂಡ ಬಹಳ ಅದ್ಭುತವಾಗಿರುತ್ತೆ. ಫ್ಯಾಕ್ಟರಿಯಲ್ಲಿ ತಯಾರಾದ ಯಾವುದೇ ಆಹಾರವನ್ನ ಇವರು ಮುಟ್ಟೋದಿಲ್ಲ. ಈ ಜನರು ಕೂಡ ಹುಂಜಾ ಜನರಂತೆಯೇ ಎಷ್ಟೋ ವರ್ಷಗಳ ಕಾಲ ಆನಂದದಿಂದ ಹೆಲ್ತಿಯಾಗಿ ಬದುಕಿದರು. ಆದ್ರೆ ಮಾಡರ್ನೈಸೇಷನ್ ನಗರ ಜೀವನಕ್ಕೆ ಪರಿಚಯವಾದಾಗ ಅವರ ಆರೋಗ್ಯ ಕೂಡ ಕುಸಿಯುತ್ತೆ. ಇಲ್ಲಿ ಕೆನಡಾದ ಸೆಕ್ಯೂರಿಟಿ ವಿಂಗ್ ಗೆ ಸಂಬಂಧಿಸಿದ ಒಂದು ವಿಭಾಗ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಈ ಎಸ್ಕಿಮೋಸ್ ಜನರನ್ನ ಬಂದು ಕೆಲಸ ಮಾಡಿ ಎಂದು ಕೇಳಿದರು. ಅವರು ಕೂಡ ಆ ಸಂಸ್ಥೆಗೆ ಜಾಯಿನ್ ಆದ್ರು. ಸೊ ಜಾಯಿನ್ ಆದ ತಕ್ಷಣ ಅವರ ಆಹಾರ ತಿನ್ನಲು ಆರಂಭಿಸಿದರು. ಇದರಿಂದ ಅವರಿಗೂ ಸಹ ಶಾರೀರಿಕ ಸಮಸ್ಯೆಗಳು ತಕ್ಷಣ ತಲೆ ಎತ್ತುತ್ತವೆ. ಹುಂಜಾ ಜನರಿಗೆ ಏನಾಯಿತೋ ಸರಿಯಾಗಿ ಅಂತಹ ಸಮಸ್ಯೆಗಳೇ ಎದುರಾಗುತ್ತವೆ. ಆಗ ಕೆನಡಾದಲ್ಲಿರುವ ಮೆಡಿಕಲ್ ರಿಸರ್ಚ್ ಟೀಮ್ ಅವರ ಬ್ಲಡ್ ಸ್ಯಾಂಪಲ್ ಸಂಗ್ರಹಿಸಿ ಟೆಸ್ಟ್ ಗಳಿಗೆ ಕಳಿಸಿದರು. ಅವರು ತಿನ್ನುತ್ತಿರುವ ಈ ಆಹಾರದಿಂದಲೇ ಅವರಿಗೆ ಸಮಸ್ಯೆಗಳು ಎಂದು ಹೇಳಿದರು. ಇದರಿಂದ ಅವರು ಕೂಡ ತಮ್ಮ ಸ್ವಂತ ಆಹಾರವನ್ನ ಮಾತ್ರ ತಿನ್ನಲು ಶುರು ಮಾಡ್ತಾರೆ. ಇದರಿಂದ 2 ವರ್ಷಗಳಲ್ಲಿ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರ್ತಾರೆ. ಸೇಮ್ ಇದೇ ರೀತಿ ಹುಂಜಾ ವ್ಯಾಲಿಯ ಜನರು ಕೂಡ ಹೊರಗಿನ ಆಹಾರ ಬಿಟ್ಟ ನಂತರ ಕೆಲವೇ ವರ್ಷಗಳಲ್ಲಿ ರಿಕವರ್ ಆಗ್ತಾರೆ. ಅವರು ಅಂದಿನಿಂದ ಇಂದಿನವರೆಗೆ ಹೆಲ್ತಿಯಾಗಿ ಜೀವಿಸುತ್ತಿದ್ದಾರೆ. ಮೊದಲೇ ಹೇಳಿದಂತೆ ಹೆಚ್ಚು ಕಾಲ ಬದುಕುವ ಅತಿ ಕಡಿಮೆ ಪ್ರದೇಶಗಳು ಪ್ರಪಂಚದಲ್ಲಿವೆ. ಅಂತ ಪ್ರದೇಶಗಳನ್ನ ಬ್ಲೂ ಜೋನ್ಸ್ ಎಂದು ಕರೀತಾರೆ. ಆ ಬ್ಲೂ ಜೋನ್ಸ್ಗೆ ಸೇರಿದವರೇ ಈ ಹುಂಜಾ ಜನರು, ಎಸ್ಕಿಮೋಸ್, ಹಾಗೇನೆ ಸೈನಿ ಎಂಬ ಗ್ರೀಸ್ ಜನಾಂಗದವರು, ಪಾಮಾ, ಜಪಾನ್ನ ಒಕಿನಾಮಾ ಎಂಬುವವರು. ಹೀಗೆ ಕೆಲವು ಜನಾಂಗದವರು ಈ ಪ್ರಪಂಚದಲ್ಲಿದ್ದಾರೆ. ಇಲ್ಲಿರುವವರು ಸಾಮಾನ್ಯವಾಗಿ 100 ವರ್ಷಗಳು ಸುಲಭವಾಗಿ ಬದುಕುತ್ತಾರೆ. ಈ ಜನರು ಸಿಟಿ ಲೈಫ್ಗೆ ಬಂದಾಗಲೇ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಹುಂಜಾ ಜನರು ಬಹಳ ಆರೋಗ್ಯವಾಗಿರಲು ಅವರು ಪಾಲಿಸುವ ನಿಯಮಗಳು ಪ್ರಪಂಚಕ್ಕೆ ಒಂದು ಮಾದರಿ. ಪೂರ್ವಕಾಲದ ಪದ್ಧತಿಗಳೊಂದಿಗೆ ಆಹಾರ ನಿಯಮಗಳನ್ನ ಪಾಲಿಸಿದ್ರೆ 100 ಏನು 120 ವರ್ಷಗಳು ಯಾರಾದ್ರೂ ಬದುಕಬಹುದು. ಅದಕ್ಕೆ ನಮ್ಮ ಭಾರತೀಯ ಋಷಿಗಳೇ ಸಾಕ್ಷಿ. ಈ ಹುಂಜಾ ಜನರು ಕೂಡ ನಮ್ಮ ಭಾರತೀಯ ಸಂತತಿಗೆ ಸೇರಿದವರೇ ಆಗಿದ್ದಾರೆ. ಸೊ ಇದು ಫ್ರೆಂಡ್ಸ್ ಹುಂಜಾ ಜನರ ಜೀವನ ವಿಧಾನ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.